ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ಅಂಗವಾಗಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದಲ್ಲಿ ಶ್ರೀ ಮಾರುತಿ ಕೃಪಾ ಪೋಷಿತ ನಾಟಕ ಮಂಡಳಿ ಇವರ ವತಿಯಿಂದ ಚಿಂತಾಮಣಿಯ ಹೆಸರಾಂತ ಶ್ರೀ ವೇಣುಗೋಪಾಲ್ ಸ್ವಾಮಿ ಡ್ರಾಮಾ ಸೀನ್ಸ್ ಇವರ ಭವ್ಯ ರಂಗ ಸಜ್ಜಿಕೆಯಲ್ಲಿ ಗಂಗೆ ಗೌರಿ ಜಗಳ ಎಂಬ ನಾಟಕವನ್ನು ಆಯೋಜಿಸಲಾಗಿತ್ತು. ನಾಟಕ ಆಯೋಜನೆ ಹಾಗೂ ಕಾರ್ಯಕ್ರಮದ ಬಗ್ಗೆ ಗ್ರಾಮಸ್ಥರು ಮಾಹಿತಿ ಹಂಚಿಕೊಂಡಿದ್ದಾರೆ. ರಾಜು ಟಿ.ಎಸ್. ತೋವಿನಕೆರೆ ಈ ಒಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನ 136ರ ಜನ್ಮದಿನ ಒಂದು ಆಚರಣೆಯ ಪ್ರಯುಕ್ತ ಇಡೀ ಭಾರತದಂತೆ ವಿಶ್ವದಂತೆ ಎಲ್ಲ ಜನಗಳಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಅವರಿಗೆ ಶುಭಾಶಯವನ್ನು ಕೋರ್ತೇನೆ. ಹಾಗೆಯೇ ಈ ದಿನ ಒಂದು ಐತಿಹಾಸಿಕವಾದ ದಿನ ಅಂತ ಹೇಳ್ಬೋದು. ಯಾಕೆಂದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನದ ಆಸುಪಾಸಿನಲ್ಲಿ ಈ ಒಂದು ತೋವಿನಕೆರೆ ಅಂಬೇಡ್ಕರ್ ನಗರದವರು ಗಂಗೆ ಗೌರಿ ಎಂಬ ಒಂದು ಸುಂದರ ಪೌರಾಣಿಕವನ್ನ ನಾಟಕವನ್ನು ಅಭಿನಯಿಸುತ್ತಿದ್ದಾರೆ. ಹಾಗೆ ಈ ದಿನ ಈ ಒಂದು ನಾಟಕವನ್ನು ಪ್ರದರ್ಶನ ಮಾಡೋದಕ್ಕಿಂತ ಮುಂಚೆ ವಿಶೇಷವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಜನ್ಮದಿನವನ್ನು ಆಚರಣೆ ಮಾಡಿ ಒಂದು ವಿಶೇಷತೆಯನ್ನು ಮೆರೆದಿದ್ದಾರೆ. ಅಂಬೇಡ್ಕರ್ ಅವರು ಈ ಭೂಮಿಯಲ್ಲಿ ಹೇಗೆ ಒಂದು ದೇವರುಗಳನ್ನ ನೆನಪಿಸ್ಕೊತಾರೋ ಅದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ಪ್ರಜೆ ಕೂಡ ಈ ಪ್ರಪಂಚದಲ್ಲಿ ಈ ದೇಶದ ಭಾರತ ದೇಶದ 121 ಕೋಟಿ ಜನಸಂಖ್ಯೆ ಕೂಡ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನೆನೆಸ್ಕೊಳ್ಳುವಂಥ ಕೆಲಸ ಆಗಬೇಕು. ಬರೀ ಅಂಬೇಡ್ಕರ್ ಜಯಂತಿ ಮಾತ್ರ ಅವತ್ತು ಮಾತ್ರ ನೆನಪಿಸ್ಕೋಬಾರ್ದು. ಪ್ರತಿ ದಿವಸ ಕೂಡ ಪ್ರತಿ ಕ್ಷಣ ಕೂಡ ಒಂದೊಂದು ದಿನ ಕೂಡ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ನ ಪ್ರತಿ ಜನಾಂಗ ಕೂಡ ನೆನಪಿಸ್ಕೊಳ್ಳುವಂಥ ಒಂದು ದಿವಸ ಅಂತಂದರೆ ಡಾಕ್ಟರ್ ಖಂಡಿತವಾಗ್ಲೂ ಮರೆಯೋಕ್ಕಾಗಲ್ಲ. ಅಂತ ಒಬ್ಬ ಈ ಮಹಾನ್ ದೇಶಭಕ್ತನ ಈ ಒಂದು ಸಂದರ್ಭದಲ್ಲಿ ಪೂಜೆ ಮಾಡೋದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ನಾಟಕ ಗಂಗೆ ಗೌರಿ ನಾಟಕ ಯಶಸ್ವಿ ಆಗಲಿ ಅಂತೇಳಿ ನಾನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಖಚಿತವಾಗಿ 30 ವರ್ಷಗಳಿಂದಲೂ ಕೂಡ ಈ ಕಲಾ ಪ್ರೇಕ್ಷಕರನ್ನು ಕಲಾಭಿಮಾನಿಗಳನ್ನು ಪ್ರೋತ್ಸಾಹವನ್ನು ಕೊಟ್ಟು ಈ ಗಂಗೆ ಗೌರಿ ಶಿವಕಥೆ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸಲು ನಾನು ಪ್ರೋತ್ಸಾಹವನ್ನು ಕೊಟ್ಟಿದ್ದೀನಿ. ನಾನು ಬಡ ಕಲಾವಿದ, ದಯವಿಟ್ಟು ನೀವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಈ ನಾಟಕಕ್ಕೆ ಈ ದಿವಸ ನೀವೆಲ್ಲರೂ ಪ್ರೋತ್ಸಾಹ ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನಾಟಕವನ್ನು ಪ್ರಾರಂಭ ಮಾಡಿದ್ದಾರೆ. 1990ನೇ ಇಸ್ವಿಯಿಂದ ರಾಮಯ್ಯನವರು ಈ ಒಂದು ಗ್ರಾಮಕ್ಕೆ ಆಗಮಿಸಿ ಎತ್ತರಲ್ಲಿ ರಾಮಯ್ಯನವರು ಈ ಗ್ರಾಮಕ್ಕೆ ಆಗಮಿಸಿ ಅವಿದ್ಯಾವಂತರಂತ ನಮ್ಮ ಎಸ್.ಸಿ. ಕಾಲೋನಿಯ ಅಂಬೇಡ್ಕರ್ ನಗರದ ಪ್ರತಿಭೆಗಳಿಗೆ ಗುರುತಿಸಿ ಅವರಿಗೆ ಪಾತ್ರವನ್ನು ಕೊಟ್ಟು ಅಕ್ಷರಗಳನ್ನ ನೈಪುಣ್ಯತೆಯಿಂದ ತಿಳಿಸಿ ಅವಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೆ ಗಂಗೆ ಪಾತ್ರ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಗೌರಿ ಪಾತ್ರನ ಹನುಮಂತರಪ್ಪ ಶಿವನ್ ಪಾತ್ರದಲ್ಲಿ ಹನುಮಂತರಪ್ಪ ಬಹಳ ವಿಶೇಷವಾಗಿ ಅಭಿನಯ ಮಾಡಿದ್ದಾರೆ. ಇವರಿಗೆಲ್ಲ ಸುಮಾರು 30 ವರ್ಷಗಳಿಂದ ನುರಿದಂಥ ಕಲಾವಿದರು ಈಗ ಸಾಕಾಗಿ ಅವ್ರ ಮಕ್ಕಳುಗಳನ್ನ ಅವ್ರವ್ರ ಪಾತ್ರಗಳನ್ನ ಕೊಡ್ತಾ ಇದ್ದೀವಿ. ಕೊಟ್ಟು ಈಗ ಅದೇ ಮಕ್ಕಳು ಅದ್ಭುತವಾಗಿ ಅಭಿನಯ ಮಾಡ್ತಾರೆ. ತಾವೆಲ್ಲರೂ ಬಹಳ ಆಸಕ್ತಿಯಿಂದ ನೀವು ವೀಕ್ಷಣೆ ಮಾಡುತ್ತಾ ಪ್ರೋತ್ಸಾಹಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲ ಸಮಸ್ತ ನಾಗರಿಕರಿಗೆ ಮತ್ತೆ ಈ ನಾಟಕ ಆಯೋಜಿಸತಕ್ಕಂಥ ಎಲ್ಲ ನಾಟಕ ಮಂಡಳಿ ಮುಖ್ಯರಿಗೆ ನನ್ನ ಮೊದಲನೆಯ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೀನಿ. ಸಖತ್ ಜನ ಸೋದರಪ್ಪ, ಸಖತ್ ಅಂದ್ರೆ ಖುಷಿ ಆಗ್ತಾ ಇದೆ. ನಾವೆಲ್ಲ ಮಾತಾಡಿದ್ರೆ ಅವ್ರು ನಮ್ಮನ್ನು ಬೈಕತ್ತಾರೆ ನಾಟಕ ಮಾಡಲಿ ಫಸ್ಟ್ ಎಲ್ಲರೂ. ಗಂಗೆ ಗೌರಿ ಗಂಗೆ ಜೋರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಭಾಗಕ್ಕೆ ಗಂಗೆನ ಕರ್ಕೊಂಡ್ಬರ್ತಾರೆ. ಅದಕ್ಕಾಗಿ ಗಂಗೆ ಗೌರಿ ನಾಟಕ ಆಡ್ತಾರೆ. ಎಸ್.ಸಿ. ಮುಖಾಂತರ 19ನೇ ತಾರೀಕು ನಿಮ್ಮೂರು ತೋರಿನಕೆರೆ ಕೆರೆಗೆ ಇತಿಹಾಸದಲ್ಲಿ ನೀರು ಬಂದಿಲ್ಲ ಅಂತ ಇದೆ. ಅದಕ್ಕೂ ನೀರು ಬರುತ್ತೆ, ಸೂರ್ಯನಲ್ಲಿ ಕೆರೆಗೂ ಬರುತ್ತೆ, ಚಿಕ್ಕನಲ್ಲಿ ಕೆರೆಗೂ ಬರುತ್ತೆ, ಎಲ್ಲ ಕೆರೆಗೆ ತುಂಬ ಕೆಲಸ ಆಗ್ತಾರೆ. ನೀವೆಲ್ಲರೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿದ್ದೀರಾ. ನಿಮ್ಮ ಋಣವನ್ನು ತೀರ್ಸಕ್ಕಂತ ಕೆಲಸ ಮಾಡಿದ್ದಾರೆ. ಯಾವ ಕೆಲಸ ಮಾಡ್ಯಾರೋ ಬಿಟ್ಟರೆ ನಿಮ್ಮ ಕೆರೆಗೆ ನೀರು ಬರುತ್ತೆ. ಮತ್ತೆ ಈ ಭಾಗದಲ್ಲಿ ಒಳ್ಳೆ ಒಂದು ಹಾಸ್ಪಿಟಲ್ ಆಗ್ತಾ ಇದೆ. ಬೆಂಗಳೂರು ತುಮಕೂರಿನಲ್ಲೂ ಕೂಡ ಇಂಥ ಹಾಸ್ಪಿಟಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋಣ, ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಣ ಅಂತ ಹೇಳ್ತಾ ಎಲ್ಲರೂ ನಾಟಕ ನೋಡೋದಕ್ಕೆ ಉತ್ಸುಕರಾಗಿದ್ದೀರಾ. ನಿಜವಾಗ್ಲೂ ಸಖತ್ ಖುಷಿ ಆಗ್ತದೆ. ಏನೋ 3-4 ಲಕ್ಷ ಜನ ಸೇರಿದ್ದೀರಾ ಇಲ್ಲಿ. ಎಲ್ಲರೂ ನಾಟಕನ ಬೆಳಗ್ಗೆವರೆಗೂ ಹಿಂಗೆ ಕೂತ್ಕೊಂಡು ನೋಡ್ರಿ ಗಂಗೆ ಯಾವ ರೀತಿ ಬರ್ತಾರೆ ಅನ್ನೋದು ಕೂಡ ಇಲ್ಲಿ ಎಲ್ಲರೂ ಗೊತ್ತಾಗಲಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಇನ್ನು ನಾಟಕ ಕಾರ್ಯಕ್ರಮವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ನಾಟಕೋತ್ಸವಕ್ಕೆ ಚಾಲನೆ ನೀಡಲಾಯಿತು.
ಇನ್ನು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ನಗರದ ಮುಖಂಡರು, ಯುವಕರು, ಗ್ರಾಮದ ಎಲ್ಲ ಸಾರ್ವಜನಿಕರು ಗೌರಿ ಗಂಗೆ ನಾಟಕವನ್ನ ರಾತ್ರಿ ಇಡೀ ಕಣ್ತುಂಬಿಕೊಂಡ್ರು. ಶ್ರೇಷ್ಠವಾದದ್ದು ಯಾವುದು? ವಸಂತ ನೀನು ಕೈಯನ್ನು ನಿಲ್ಲಿಸು. ಕೊಚ್ಚಲು ಗೌರಿಯೇ ಜುಟ್ಟನ್ನು ಇಟ್ಟಿರುವುದು. ಆ ಜುಟ್ಟಿಗೆ ತಕ್ಕ ಜೀವನ ಕೊಡು. ನೀನು ಕೈ ನಿಲ್ಲಿಸು ಗಂಗಾ. ಇಷ್ಟರಂತಾಗಲಿ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.